ಸ್ನೇಹಿತರೆ ನಮಸ್ಕಾರ. ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಶ್ರೀ ಸದ್ಗುರು ಚರಿತ ಲೀಲಾಮೃತದ ಅಧ್ಯಾಯ 40 ಒಣಕಡ್ಡಿ ಚಿಗುರಿಸಿದ ಸದ್ಗುರು. ವಿಪ್ರ ನರಹರಿಯು ಯಜುರ್ವೇದ ಓದಿದ್ದು ಅರ್ಥವನ್ನು ತಿಳಿಯಲು ಹಂಬಲಿಸುತ್ತಿದ್ದನು. ಕುಷ್ಠರೋಗ ಪೀಡನೆಗೆ ಪಂಡಿತರು ದೂರಾಗಿಸಿ ಅನಿಷ್ಟನೆಂಬ ಹೀಯಾಳಿಕೆಗೆ ಮನದಿ ಅತಿ ನೊಂದಿದ್ದನು. ವೈದ್ಯರು ಸೋಲೆ, ದೇವರು ಕೈಬಿಡೆ, ಗುರುವೇ ಗತಿ ಎಂದು ಗಾಣಗಾಪುರಕ್ಕೆ ಬಂದನು. ಗುರುಗಳ ಕಂಡೊಡನೆ ಸಾಷ್ಟಾಂಗ ನಮಿಸುತ್ತಾ ಅತಿ ದೈನ್ಯದಿಂದ ಕೃಪೆಯ ಯಾಚಿಸಿದನು. ನೋವು ನಿಂದೆಗಳು ಇನ್ನೂ ಸಹಿಸೆನು ಎಂದು ನಿಮ್ಮ ಕೃಪೆ ಆಗದಿರೆ ದೇಹತ್ಯಾಗವೆಂದನು. ದೀನನ ಅರಿತ ಗುರು ದಾರಿ ತೋರಿವೆನೆಂದು ಪೂರ್ವಜನ್ಮದ ಪಾಪ ವ್ಯಾಧಿಗೆ ಕಾರಣವೆಂದರು. ಉರುವಲಿಗೆ ಹೊತ್ತೈದ ಕಟ್ಟಿಗೆ ಹೊರೆಯಿಂದ ಒಣ ಅತ್ತಿ ಕಡ್ಡಿ ಪಡೆದು ನರಹರಿಗೆ ಕೊಡಿಸಿದರು. ಸಂಗಮದ ಸಂಗಮೇಶನ ಪೂರ್ವ ದಿಕ್ಕಿನಲ್ಲಿ ಭೀಮಾ ನದಿ ದಡದಲ್ಲಿ ಕಡ್ಡಿ ನೆಡು ಎಂದರು. ಸಂಗಮ ಸ್ನಾನ, ಅಶ್ವತ್ಥ ಪೂಜೆ ಮತ್ತೆ ಸ್ನಾನವ ಮಾಡಿ ನೆಟ್ಟ ಕಟ್ಟಿಗೆ ಪೂಜೆ ಎಂದರು. ತ್ರಿಕಾಲದಲ್ಲಿಯೂ 2 ಕೊಡ ನೀರುಣಿಸುತ್ತಾ ಸೇವೆಯಲ್ಲಿ ಶ್ರದ್ಧೆಯನ್ನು ನರಹರಿಗೆ ಹೇಳಿದರು. ಎಂದು ಕಡ್ಡಿ ಚಿಗುರುವುದೋ ಅಂದೇ ಮುಕ್ತಿ ಎಂದು ಪಾಪ ನಿವಾರಣೆಯಾಗಿ ರೋಗಮುಕ್ತ ಎಂದರು. ಗುರುವನೇ ನಂಬಿ ಅವರ ಮಾತಿನಂತೆ ನಡೆದು ಉಪವಾಸ ವ್ರತಗಳ ಆಚರಣೆ ಮಾಡಿದನು. ಗುರು ಮಾತ ಒಳ ಅರ್ಥ ಅರಿಯದ ಮೂಢನೆಂದು ಒಣಕಡ್ಡಿ ಚಿಗುರಿಸೆಂದು ರೋಗವಾಸಿಯಾಗೆಂದು ನೋಡಿದವರು ಮೂದಲಿಸಿ ನಗುತ್ತ ನಡೆದಿರಲು ದೇಹ ಬಿದ್ದರೂ ಸರಿಯೇ ಸೇವೆ ಬಿಡನೆಂದನು. ನರಹರಿಯ ನಂಬಿಕೆ ನಿಷ್ಠೆಯ ಶಿಷ್ಯ ಗುರುವಿಗೆ ತಿಳಿಸೆ ನಂಬಿಕೆಗೆ ತಕ್ಕಂತೆ ಫಲ ಸಿಗುವುದೆಂದು ಸ್ಕಂದ ಪುರಾಣದಲ್ಲಿ ಸೂತರು ಹೇಳಿದ ಕಥೆಯೊಂದ ಗುರುವು ಶಿಷ್ಯರಿಗೆ ಹೇಳಿದರು. ಪಾಂಚಾಲದ ಸಿಂಹಕೇತುವಿಗೆ ಧನಂಜಯ ಮಗನಿದ್ದನು. ಶಬರ ಸೇವಕನೊಂದಿಗೆ ಅವ ಬೇಟೆಗೆ ಹೋದನು. ಬಳಲಿ ಬಾಯಿ ಆರುತ್ತಿರಲು ಪಾಳುಗುಡಿ ಕಂಡಿರಲು ಆಲಯದ ಸನಿಹ ಶಿಥಿಲಲಿಂಗ ಕಂಡಿತು. ಸೇವಕ ಕೈಗೆತ್ತಿ ಭಕ್ತಿಯಿಂದ ಕಣ್ಗೊತ್ತಿ ಲಿಂಗದಾಸೆ ಹೆಚ್ಚಿ ಒಯ್ಯಲು ಧನಂಜಯನ ಬೇಡಿದನು. ಭಿನ್ನಲಿಂಗ ಕಲ್ಲೆಂದು ತನ್ನ ಅಭ್ಯಂತರವಿಲ್ಲೆಂದು ಭಕ್ತಿ ನಿಷ್ಠೆಯ ಪೂಜೆಗೆ ಶಿವ ಒಲಿಯುವನೆಂದನು. ಏನೂ ಅರಿಯದ ಬಿಲ್ಲ ಧನಂಜಯಗೆ ಕೈ ಮುಗಿದು ಪೂಜಾ ವಿಧಿವಿಧಾನ ಕೇಳಬಯಸಿರಲು ಸೂರ್ಯೋದಯಕ್ಕೆ ಮುನ್ನ ಸ್ನಾನ, ಶುಚಿ, ಅಭಿಷೇಕ, ಧೂಪದೀಪ ನೈವೇದ್ಯ, ಬಿಲ್ವ ಪೂಜೆ ತಿಳಿಸಿದನು. ಲಿಂಗವೇ ಶಿವನೆಂದು ದಂಪತಿ ಪೂಜೆ ತಿಳಿಸುತ್ತಾ ದೃಢ ಭಕ್ತಿ ನಿಷ್ಠೆಯ ನಿತ್ಯ ಪೂಜೆ ಹೇಳಿದನು. ಸ್ಮಶಾನದ ಚಿತಾಭಸ್ಮದಿಂದ ತಪ್ಪದೆ ಪೂಜೆ ಎಂದು ಭಸ್ಮವಿರದ ಪೂಜೆ ಅಪೂರ್ಣವೆಂದನು. ಆತ್ಮಾನಂದದಿಂದ ತಂದು ಹೆಂಡತಿಗೆ ತೋರಿಸುತ್ತಾ ಲಿಂಗದೊಳಗೆ ಶಿವನೆಂದು ಅಂಗದೊಳಗೆ ಇರಿಸಿ ಭಕ್ತಿನಿಷ್ಠೆ ಪೂಜೆಯಲ್ಲಿ ತಮ್ಮನೆ ಮರೆತು ವರ್ಷಗಳೇ ಕಳೆದರು. ಬಿಲ್ಲ ದಂಪತಿಗಳು ಕಾಲ ಉರುಳಿರಲು ಭಸ್ಮ ಸಿಗದಿಂತಾಗಲು ಪ್ರಾಣತ್ಯಾಗದ ನಿರ್ಧಾರ ಶಬರ ಮಾಡಿದನು. ಸತಿಯ ಬಲವಂತಕ್ಕೆ ಒಲ್ಲದ ಮನದಿ ಬಿಲ್ಲ ಭಸ್ಮಕ್ಕಾಗಿ ಸತಿಯ ಮನೆಯಲ್ಲಿರಿಸಿ ಮನೆಗೆ ಬೆಂಕಿ ಹಚ್ಚಿದನು. ಭಸ್ಮವ ಕಾಣಲು ಎಲ್ಲ ಮರೆತವನಾಗಿ ಸಂತೋಷ ಭಕ್ತಿಯಿಂದ ಶಿವನ ಆರಾಧಿಸಿದನು. ಎಂದಿನಂತೆ ಪ್ರಸಾದಕ್ಕೆ ಸತಿಯ ಕರೆದಿರಲು ಮನೆಯಿಂದ ಮಡದಿ ನಿತ್ಯದಂತೆ ಬಂದಳು. ಭಕ್ತಿಯಿಂದ ಪ್ರಸಾದ ಸ್ವೀಕರಿಸಿ ನಿಂತಿರಲು ಒಮ್ಮೆಲೆ ಅರಿವಾಗಿ ಬಿಲ್ಲನು ಬೆರಗಾದನು. ಬೆಂಕಿಯನ್ನು ಕಾಣೆ ನಿದ್ರೆ ಆವರಿಸಿತೆಂದು ಕರೆದಾಗ ಬಂದೆನೆಂದು ಬೇರೆ ತಿಳಿಯದನೆಂದಳು ಸತಿ. ಶಿವನ ಕರುಣೆಯೇ ಎಂದು ಸತಿಪತಿ ನಮಿಸಿರೆ ಲಿಂಗದಲ್ಲಿ ಶಿವ ಕಂಡು ಸುಖ ಸ್ವರ್ಗ ಹರಿಸಿದನು. ಗುರುವಾಕ್ಯದ ಮೇಲೆ ಅಚಲ ನಂಬಿಕೆಗೆ ಶುಭ ಫಲ ಖಚಿತವೆಂದು ಶಿಷ್ಯರಿಗೆ ಗುರು ಹೇಳಿದರು. ಕಡ್ಡಿ ನೆಟ್ಟ ಸ್ಥಳಕ್ಕೆ ಸದ್ಗುರುವೇ ಬಂದು ನರಹರಿ ನಂಬಿಕೆಯ ಮನಸ ಮೆಚ್ಚಿದರು. ಕಮಂಡಲದ ಜಲ ಅಭಿಮಂತ್ರಿಸಿ ನೀರು ಉಣಿಸಿರಲು ಕಡ್ಡಿಯಲ್ಲಿ ಹಸಿರು ಕಂಡ ಚಿಗುರೊಡೆದು ನಿಂತಿತು. ಒಣಕಡ್ಡಿ ಚಿಗುರಿದಂತೆ ರೋಗ ಮಾಯವಾಗಿರಲು ನರಹರಿ ಗುರುವ ಸ್ತುತಿಸುತ್ತಾ ಗುರುಚರಣಕ್ಕೆ ಎರಗುತ್ತಿದ್ದನು. ಭಕ್ತ ನರಹರಿಯನ್ನು ಗುರು ಪುರದ ಮಠಕ್ಕೆ ಕರೆತಂದು ವಿದ್ಯಾಸರಸ್ವತಿ ಮಂತ್ರ ಉಪದೇಶ ಮಾಡಿದರು. ಜೋಗೇಶ್ವರ ಎಂಬ ನಾಮವ ಇಟ್ಟು ನೀ ಶಿಷ್ಯಶ್ರೇಷ್ಠನೆಂದು ಪುರದಲೇ ಇರ ಹೇಳಿದರು. ಒಣಕಡ್ಡಿ ಚಿಗುರಿಸಿ ಕುಷ್ಠವ ದೂರವಾಗಿಸಿರೆ ಆರತಿ ಬೆಳಗುತ್ತಾ ಎಲ್ಲ ನಮಿಸಿ ಗುರುವ ಕೊಂಡಾಡಿದರು. ಶ್ರೀ ಸದ್ಗುರು ಚರಿತ ಲೀಲಾಮೃತದ 40ನೇ ಅಧ್ಯಾಯ ಸಂಪೂರ್ಣ.
ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಸ್ಕಾರ.